ಎಸ್ ಹಿಂದೆ ಇತ್ಯರ್ಥವಾಗುತ್ತಾ ಖಾತೆ ಹಂಚಿಕೆ ಕಗ್ಗಂಟು ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ನಿನ್ನೆ ತಡರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾದ ಸಿಎಂ ಡಿಕೆಶಿ. ಹಿಂದೆ ಇತ್ಯರ್ಥವಾಗುತ್ತಾ ಖಾತೆ ಹಂಚಿಕೆ. ನಿನ್ನೆ ತಡರಾತ್ರಿ ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ ಸಿಎಂ ಡಿಕೆಶಿ. ಏರ್ಪೋರ್ಟ್ನಿಂದ ನೇರವಾಗಿ ಖರ್ಗೆ ನಿವಾಸಕ್ಕೆ ತೆರಳಿದ್ರು. ಮಲ್ಲಿಕಾರ್ಜುನ್ ಜೊತೆ ಸಭೆ ನಡೆಸಿ ತೆರಳಿದ ಸಿಎಂ ಡಿಕೆಶಿ ಇಂದು ಕೂಡ ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಚರ್ಚೆ ನಡೆಸಲಿದ್ದಾರೆ. ಈ ಖಾತೆ ಹಂಚಿಕೆ ಕಗ್ಗಟ್ಟು ಒಂದ್ ರೀತಿಯಾಗಿ ರಾಜ್ಯ ಕಾಂಗ್ರೆಸ್ಗೆ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಸಂಪುಟ ವಿಸ್ತರಣೆ ಆಯಿತು. ಇದೀಗ ಪ್ರಮುಖ ಖಾತೆಗಳಿಗೆ ನೂತನ ಸಚಿವರು ಕೂಡ ಇದೀಗ ಪಟ್ಟು ಹಿಡಿದಿರುವಂತದ್ದು. ಹಾಗಾಗಿ ಇವತ್ತೇ ಇತ್ಯರ್ಥ ಆಗುತ್ತಾ ಖಾತೆ ಹಂಚಿಕೆ ಕಗ್ಗಟ್ಟು ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ದೆಹಲಿ ಪ್ರಯಾಣ ಕೈಗೊಂಡಿದ್ದಾರೆ ನಿನ್ನೆ ಡಿಕೆಶಿ ಅವರು. ಹಾಗೆ ನಿನ್ನೆ ತಡರಾತ್ರಿ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ನೀಡಿ ಒಂದು ಹಂತದ ಮಾತುಕತೆ ಕೂಡ ನಡೆಸಿದ್ದಾರೆ. ಇವತ್ತು ಕೂಡ ಹೈಕಮಾಂಡ್ ನಾಯಕರ ಜೊತೆ ಮತ್ತೊಂದು ಹಂತದ ಚರ್ಚೆ ಕೂಡ ನಡೆಸಲಿದ್ದಾರೆ. ಹಾಗಾಗಿ ಈ ಖಾತೆ ಹಂಚಿಕೆ ಕಗ್ಗಂಟು ಇವತ್ತೇ ಇತ್ಯರ್ಥ ಆಗುತ್ತಾ ಹಾಗಾದ್ರೆ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಖಾತೆ ಹಂಚಿಕೆ ವಿಳಂಬ ವಿಚಾರವಾಗಿ ವಿಪಕ್ಷಗಳ ಟೀಕೆ ಮಾಡ್ತಾ ಇದೆ. ವಿಪಕ್ಷ ನಾಯಕರ ಟೀಕೆಗೆ ಸಿಎಂ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಯಡಿಯೂರಪ್ಪ ಅವರು ಎಷ್ಟು ದಿನ ಇದ್ರು, ಹಾಗಾದ್ರೆ ನಾಳೆಯೇ ಖಾತೆ ಹಂಚಿಕೆ ಮಾಡ್ಬೇಕನ್ನೋದು ಏನು ಇಲ್ಲ ಅಂತ ಕೂಡ ಇಲ್ಲಿ ಟಾಂಗ್ ಕೊಟ್ಟಿರುವಂತದ್ದು. ಅಧಿವೇಶನ ಶುರುವಾಗ್ಲಿ ಬಿಡ್ಲಿ, ನಾನು ಒಬ್ಬನೇ ಉತ್ತರಿಸ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಾ ಇಲಾಖೆ ಪರವಾಗಿ ನಾನು ಒಬ್ಬನೇ ಉತ್ತರ ಕೊಡ್ತೇನೆ. ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಖಾತೆ ಹಂಚಿಕೆ ವಿಳಂಬ ವಿಚಾರವಾಗಿ ವಿಪಕ್ಷ ಟೀಕೆ ಮಾಡ್ತಾ ಇದೆ. ಇದಕ್ಕೆ ಸಿಎಂ ಅವರು ಕೌಂಟರ್ ಕೊಟ್ಟಿರುವಂತಕ್ಕದ್ದು. ಈ ಹಿಂದೆ ಯಡಿಯೂರಪ್ಪ ಅವರು ಎಷ್ಟು ಟೈಮ್ ದೆಹಲಿಯಲ್ಲಿ ಇದ್ರು, ಅವಾಗ ಖಾತೆ ಹಂಚಿಕೆ ಬೇಗ ಆಯ್ತಾ ಅಂತ ಇಲ್ಲಿ ಟಾಂಗ್ ಕೊಟ್ಟಿರುವಂತಕ್ಕದ್ದು ಸಿಎಂ ಡಿಕೆಶಿ. ಯಡಿಯೂರಪ್ಪ ಎಷ್ಟು ಜನ ಇದ್ರು, ನಾವೆಲ್ಲರಿಗೂ ಹೋಗಿ ನೀವು ಮಂತ್ರಿಗಳು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಎಲ್ಲ ಬರೋದ ಬಗ್ಗೆ ನೋಡಿ ಅಂತ ಹೇಳಿದ್ದೀನಿ. ಎಲ್ಲರಿಗೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೋಗಿ ಎಲ್ಲ ತಂದು ಎಲ್ಲ ರಿಪೋರ್ಟ್ಗಳೆಲ್ಲ ಕೊಟ್ಟಿದ್ದಾರೆ. 3 ದಿನ ಟೂರ್ ಮಾಡಿದ್ದಾರೆ. ಕೊಡ್ತೀನಿ ಅಂದರೆ ಖಾತೆನೇ ಕೊಡಬೇಕು ಅಂತ, ನಾಳೆನೇ ಕೊಡಬೇಕು ಅಂತ ಏನಿಲ್ಲ. ನಾನೊಬ್ಬನೇ ಎಲ್ಲ ಖಾತೆಗೂ ಈಗ ಕೊಡ್ತೀನಿ. ಇಲ್ಲ ಅಲ್ಲೇ ನೀವು ಒಬ್ಬ ಕೊಟ್ರಪ್ಪ, ನೀವು ಒಬ್ಬ ಕೊಡ್ತೀವಿ. ಅದಕ್ಕೆ ಆಗ್ತಾರೆ ಕೇಳ್ಕೊತಾರೆ. ಎಲ್ಲೆಲ್ಲಿ ಎಷ್ಟು ದಿನ ಇತ್ತು, ಯಡಿಯೂರಪ್ಪನವ್ರು ಎಷ್ಟು ದಿನ ಇದ್ದರು, ನಾವೆಲ್ಲರಿಗೂ ಹೋಗಿ ನೀವು ಮಂತ್ರಿಗಳು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಎಲ್ಲ ಬರೋದ ಬಗ್ಗೆ ನೋಡಿ ಅಂತ ಹೇಳಿದ್ದೀನಿ. ಎಲ್ಲರಿಗೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೋಗಿ ಎಲ್ಲ ತಂದು ಎಲ್ಲ ರಿಪೋರ್ಟ್ಗಳೆಲ್ಲ ಕೊಟ್ಟಿದ್ದಾರೆ. 3 ದಿನ ಟೂರ್ ಮಾಡಿದ್ದಾರೆ. ಕೊಡ್ತೀನಿ ಅಂದರೆ ಖಾತೆನೇ ಕೊಡಬೇಕು ಅಂತ, ನಾಳೆನೇ ಕೊಡಬೇಕು ಅಂತ ಏನಿಲ್ಲ. ನಾನೊಬ್ಬನೇ ಎಲ್ಲ ಖಾತೆಗೂ ಈಗ ಕೊಡ್ತೀನಿ. ಇಲ್ಲ ಅಲ್ಲೇ ನೀವು ಒಬ್ಬ ಕೊಟ್ರಪ್ಪ, ನೀವು ಒಬ್ಬ ಕೊಡ್ತೀವಿ. ಅದಕ್ಕೆ ಆಗ್ತಾರೆ ಕೇಳ್ಕೊತಾರೆ. ಇನ್ನು ಮಂತ್ರಿಗಿರಿಯಲ್ಲಿ ಉಳಿದಿರುವುದು ಒಂದು ಸ್ಥಾನ. ಆ ಒಂದು ಸ್ಥಾನ ಮಹಿಳೆಯರಿಗೆ ನೀಡೋದು ಫಿಕ್ಸ್. ದೆಹಲಿಯಲ್ಲಿ ಮಹತ್ವದ ಹೇಳಿಕೆ ನೀಡಿದ್ದಾರೆ ಸಿಎಂ ಡಿಕೆಶಿ. ಬಾಕಿ ಉಳಿಸಿಕೊಂಡಿರುವ ಒಂದು ಸ್ಥಾನ ಮಹಿಳೆಯರಿಗೆ ನೀಡೋದು ಫಿಕ್ಸ್. ದೆಹಲಿಯಲ್ಲಿ ಮಹತ್ವದ ಹೇಳಿಕೆ ನೀಡಿದ ಸಿಎಂ ಡಿಕೆಶಿ. ಖಾಲಿ ಇರುವ ಒಂದು ಸ್ಥಾನವನ್ನು ಮಹಿಳೆಯರಿಗೆ ಕೊಡ್ತೇವೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಖಾಲಿ ಇರುವ ಸ್ಥಾನ ಭರ್ತಿಗೆ ಅರ್ಜೆಂಟ್ ಇಲ್ಲ ಅಂತ ಕೂಡ ಇಲ್ಲಿ ಸಿಎಂ ಅವರು ಸ್ಪಷ್ಟನೆ ನೀಡಿರುವಂತಹದ್ದು. ಬಾಕಿ ಉಳಿಸಿಕೊಂಡಿರುವ ಆ ಒಂದು ಸ್ಥಾನ ಯಾರಿಗೆ ಸೇರುತ್ತೆ ಅನ್ನುವ ಒಂದು ಪ್ರಶ್ನೆ ಇತ್ತು. ಅದು ಮಹಿಳೆಯರ ಪಾಲಾಗುತ್ತೆ ಅಂತ ಇದೀಗ ಸಿಎಂ ಡಿಕೆಶಿ ಅವರು ಮಹತ್ವದ ಹೇಳಿಕೆ ಕೊಟ್ಟಿರುವಂತಹದ್ದು. ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಮಹಿಳೆ ಕೊಡಬೇಕು, ಕೊಡ್ತೀವಿ ನಾವು. ಯಾರಾಗಿಲ್ಲ, ಒಂದೇ ಒಂದು ಖಾಲಿ ಇದೆ ಅಷ್ಟೇ. ಕೊಡ್ತೀವಿ, ಒಂದು ಮಹಿಳೆ ಕೊಡ್ಲೇಬೇಕು, ಕೊಡ್ತೀವಿ. ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಮಹಿಳೆ ಕೊಡಬೇಕು, ಕೊಡ್ತೀವಿ ನಾವು. ಯಾರಾಗಿಲ್ಲ, ಒಂದೇ ಒಂದು ಖಾಲಿ ಇದೆ ಅಷ್ಟೇ. ಕೊಡ್ತೀವಿ, ಒಂದು ಮಹಿಳೆ